ಈ ಟೆಂಪಲ್ ನಲ್ಲಿ ಪೂಜೆ ಮಾಡಿ ಚಿಕನ್ ನ ಪ್ರಸಾದವಾಗಿ ಕೊಡ್ತಾರೆ. ನಾವು ಕೊಟ್ಟಿಯೂರ್ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೆ ಮಡೈಕಾವು ಟೆಂಪಲ್ ಗೆ. ಕೊಟ್ಟಿಯೂರ್ ಟೆಂಪಲ್ ಇಂದ ಮಡೈಕಾವು ಟೆಂಪಲ್ ಗೆ 88 ಕಿಲೋಮೀಟರ್ ಆಗುತ್ತೆ. ಹತ್ತತ್ರ 2.25 ಗಂಟೆ ಜರ್ನಿ. ಈ ಟೆಂಪಲ್ ನಲ್ಲಿ ಶತ್ರು ಸಂಹಾರ ಪೂಜೆಗೆ ನೀವು ಟಿಕೆಟ್ ತಗೊಂಡ್ರೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನಿಮಗೆ ಚಿಕನ್ ನ ಪ್ರಸಾದವಾಗಿ ಕೊಡ್ತಾರೆ. ನಿಮ್ ಮುಂದೆ ಅಂತೂ ಯಾವುದೇ ರೀತಿಯಾದ ಒಂದು ಪೂಜೆನ ಮಾಡಲ್ಲ. ಜಸ್ಟ್ ಟಿಕೆಟ್ ತಗೊಂಡಿದ್ದಕ್ಕೆ ಶತ್ರು ಸಂಹಾರ ಪೂಜೆ ಪ್ರಸಾದ ವಿತರಣೆ ಮಾಡ್ತಾರೆ ಅಷ್ಟೇ. ಪ್ರಸಾದದಲ್ಲಿ ವೆಜ್ ಅಂಡ್ ನಾನ್ ವೆಜ್ ಎರಡು ಕೂಡ ಅವೈಲೇಬಲ್ ಇದೆ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಹಾಗೆ ಮಡೈಕಾವು ಟೆಂಪಲ್ ಸೇವಾ ವಿವರ ಇಲ್ಲಿದೆ. ನೀವು ಇಲ್ಲಿರೋ ಯಾವ ತರ ಸೇವೆ ಬೇಕಾದ್ರೂ ಸಲ್ಲಿಸಬಹುದು. ಬಟ್ ಟೆಂಪಲ್ ನಲ್ಲಿ ನಾವು ಹೋಗಿದಾಗ ಸರಿಯಾದ ನೀರಿನ ವ್ಯವಸ್ಥೆ ಇರಲಿಲ್ಲ. ಪ್ರಸಾದ ತಿನ್ಕೊಂಡು ಕೈ ತೊಳೆಯೋಣ ಅಂತ ಹೋದ್ರೆ ಇಲ್ಲಿ ನೀರೇ ಬರ್ತಾ ಇರಲಿಲ್ಲ. ಮತ್ತೆ ಕುಡಿಯೋ ನೀರಾದ್ರೂ ಬರುತ್ತಾ ಅಂತ ನೋಡಿದ್ರೆ ಆ ನೀರು ಕೂಡ ಖಾಲಿ. ಇಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ನೀರು ಸಿಗ್ಲಿಲ್ಲ. ಇಲ್ಲಿ ಅಂಗಡಿಗಳಲ್ಲಿ ವಾಟರ್ ಬಾಟಲ್ ಕೂಡ ಇಟ್ಟಿಲ್ಲ. ಟೆಂಪಲ್ ಅಂತೂ ಚೆನ್ನಾಗಿದೆ. ಮೇಂಟೆನೆನ್ಸ್ ಸರಿಯಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ. ಇಲ್ಲಿಂದ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಬೀಚ್ ಸಿಗುತ್ತೆ, ತುಟ್ಟಾಡ್ ಬೀಚ್. ಈ ಒಂದು ಬೀಚ್ ವ್ಯೂ ಕೂಡ ಚೆನ್ನಾಗಿದೆ. ಟ್ರಾವೆಲಿಂಗ್ ಅಲ್ಲಿ ನೀವು ಇದನ್ನು ಕೂಡ ಆಡ್ ಮಾಡ್ಕೋಬಹುದು. ಬೀಚ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ನೀರಲ್ಲಿ ಆಟ ಆಡ್ಕೊಂಡು ಬರೋದಾದ್ರೆ ಆಟ ಆಡ್ಕೊಂಡು ಕೂಡ ಬರಬಹುದು. ಈ ಬೀಚ್ ನಲ್ಲಿ ಎಂಟ್ರಿ ಫೀಸ್ ಆಗಿ ಪಾರ್ಕಿಂಗ್ ಫೀಸ್ ಸಪರೇಟ್ ಇರುತ್ತೆ. ಕೊಟ್ಟಿಯೂರ್ ಟ್ರಿಪ್ ಪ್ಲಾನ್ ಮಾಡಿದ್ರೆ ಸಿಂಪಲ್ ಆಗಿ ಈ ಟೆಂಪಲ್ ಅಂಡ್ ಬೀಚ್ ಅನ್ನ ನೀವು ಆಡ್ ಮಾಡ್ಕೋಬಹುದು. ಈ ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯಾದ ಟ್ರಾವೆಲಿಂಗ್ ಅಪ್ಡೇಟ್ಸ್ ಗಾಗಿ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.